ಅಂಥ ತಾಯಿ ಹಾಲಿನ ಗುಣ, ತಾಯಿ ಹಾಲಿನ ನಂತರ ಭೂಮಿ ಮೇಲೆ ಏನಾದರೂ ಸಿಗುತ್ತೆ ಅಂದರೆ ಅದು ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಸಿಗುತ್ತೆ. ಓ ಈ ಕಡೆ ನಿಮ್ಮ ಕ್ಯಾಬಿನ್ ಬನ್ನಿ ಗುರು, ನಮ್ಮ ಗುರು ಸರ್ ಸಾಮ್ರಾಜ್ಯ ಕ್ಯಾಬಿನ್ ನೋಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು CPCRI ಕಾಸರಗೋಡು ಅಂತೇಳಿ ದೇಶದ 100 ಜನ ಶ್ರೇಷ್ಠ ತೆಂಗು ಬೆಳೆಗಾರರಲ್ಲಿ ನಾನು ಒಬ್ಬ ಅಂತ ಗುರುತಿಸಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ರು. ಆ ಟೈಮಲ್ಲಿ ರಾಧಾ ಮೋಹನ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಪಬ್ಲಿಷ್ ಆದಂಥ ಒಂದು ಆರ್ಟಿಕಲ್ ಇದು. ಆ ಟೈಮಲ್ಲಿ ಸರ್ ಇದು ನೀವಾ? ಎಸ್, ಆ ಟೈಮಲ್ಲಿ. ಯಾವ ಟೈಮಲ್ಲಿ ಸರ್ ಅದು? ಬಿಫೋರ್ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆ. ಇದು ವಿಜಯ್ ಸಂಕೇಶ್ವರ್ ಅವರು ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದಾಗ ಅವ್ರ ಪೇಪರಲ್ಲಿ ಹಾಕ್ಸಿದ್ದು. ಓ ಶಿಲ್ಪಾ ಶೆಟ್ಟಿ ಎಲ್ಲ ಕೊಟ್ಬಿಟ್ಟಿದಾರಲ್ಲ ಸರ್ ತೆಂಗಿನೆಣ್ಣೆ ಬಗ್ಗೆ. ಎಸ್, ಜಸ್ಟ್ ಒನ್ ಪ್ರಾಡಕ್ಟ್. ಆ ಒಂದು ಪ್ರಾಡಕ್ಟ್ಗೆ ತುಂಬ ದೊಡ್ಡ ಶ್ರೀಮಂತರುಗಳು, ತುಂಬ ಸೆಲೆಬ್ರಿಟಿ ಶೇಡ್ ಇದ್ದವರೆಲ್ಲ ಬಂದ್ರಲ್ಲ, ಅವರವರೇ ಪ್ರಮೋಷನಿಗೆ ನಿಂತ್ಕೊಬಿಟ್ರು. ಓಕೆ, ಕಾಲಿಳಿರ್ನಿಲ್ವಾ ಆ ಸಂದರ್ಭದಲ್ಲಿ ಫಾರಿನ್ ಬಿಟ್ಟು ಬಂದ ಇಲ್ಲಿ ಹೆಂಗಪ್ಪ ಸಕ್ಸಸ್ ಕಾಣ್ತಾರೆ? ಕೇಳಿಸ್ಕೋಬೇಡಿ, ಯಾಕೆ ಪ್ರತಿ ಕ್ಷಣ ಇರ್ತಾರೆ. ಕಾಲಿಡಿಯೋರು ಆಚೆಗೆ ಹೋದ್ರೆ 1000 ಜನ ಇರ್ತಾರೆ ಮೇಡಮ್. ನೋಡಬಾರ್ದು, ಗಮನಿಸಬಾರ್ದು. 80 TFM ಸೋಪ್ ಇದೆ, ಇಟ್ಸ್ ಅ ಪ್ರೀಮಿಯಂ ಕ್ಯಾಟಗರಿ ಸೋಪ್. ಆ್ಯಂಡ್ ಟೂತ್ ಪೇಸ್ಟ್ ಇದೆ. ಸೊ ನೀವು ಮಾರ್ನಿಂಗ್ ಎದ್ದು ಹಲ್ ಬ್ರಷ್ ಮಾಡ್ತಾನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಬರಬೇಕಂತ ಆ ಟೂತ್ ಪೇಸ್ಟ್ನ ಮಾಡಿದ್ದೀವಿ. ಆ್ಯಂಡ್ ಪ್ಯಾರಾಬಿನ್, ಸಲ್ಫೇಟ್ ಆ್ಯಂಡ್ ಸಿಲಿಕಾನ್ ಫ್ರೀ ಇರ್ತಕ್ಕಂತಹ ವರ್ಜಿನ್ ಕೋಕೋನಟ್ ಆಯಿಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್, ಓ ಮೈ ಗಾಡ್, ಆ್ಯಂಡ್ ಸನ್ಸ್ಕ್ರೀನ್, ಬ್ರೈಟ್ನಿಂಗ್ ಕ್ರೀಮ್, ಬಾಡಿ ಲೋಷನ್. ಪ್ರಪಂಚದಲ್ಲಿ ಹೈಯೆಸ್ಟ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂಪೋರ್ಟ್ ಮಾಡೋರು ಅಮೆರಿಕದವರು. ಸೆಕೆಂಡ್ ಪ್ಲೇಸಲ್ಲಿ ಯುರೋಪಿಯನ್ಸ್ ಬರ್ತಾರೆ. ವರ್ಜಿನ್ ಕೋಕೋನಟ್ ಆಯಿಲ್ ಇಲ್ಲಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ. ರೇಟ್ ಎಲ್ಲ ಎಷ್ಟಿರುತ್ತೆ ಸರ್ ಫಾರಿನ್ ಕಂಟ್ರಿಲೆಲ್ಲ? ಅಷ್ಟು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ನೋಡ್ದಂಗೆಲ್ಲ 5,000 6,000 US ಮಾರ್ಕೆಟಲ್ಲಿ. ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ವೈ? ಬಿಕಾಸ್ ವರ್ಜಿನ್ ಕೋಕೋನಟ್ ಆಯಿಲ್ ತಿನ್ನೋರು ರಾಯಲ್ ಫ್ಯಾಮಿಲಿ ಅಂತ ಸತ್ತೋಗಿರೋ ಬ್ರೈನ್ನ ಮತ್ತೆ ಆಕ್ಟಿವೇಟ್ ಮಾಡ್ತಕ್ಕಂಥ ಅದ್ಭುತ ಈ ವರ್ಜಿನ್ ಕೋಕೋನಟ್ ಆಯಿಲ್ ಇದೆ ಅಂತ ಅವ್ರು ಇಡೀ ವಿಶ್ವಕ್ಕೆ ಸಾರಿದ್ರು ಅವರು, ಡಾಕ್ಟರ್ ಬ್ರೂಫೆಟ್. ಅದು ನನಗೆ ವಂಡರ್ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಇಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ತುಂಬ ಬೇರೆ ಪ್ರಾಡಕ್ಟ್ ಎಲ್ಲ ಇದೆ, ಫೇಸ್ ವಾಶ್ ಇದೆ, ಬೇರೆದೆಲ್ಲ ಮಾಡಿದ್ದೀರಲ್ಲ ಸರ್? ಎಸ್ ಮೇಡಮ್, ದೇವರು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿನ ಕೊಡೋಕ್ಕೆ ಮಾಡಿರೋ ಒಂದು ಫಸ್ಟ್ ಅಮೃತ ತಾಯಿ ಹಾಲು ಅಂತ ಕರಿತೀವಿ. ಅದಕ್ಕೆ ಪ್ರತಿಯೊಂದು ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ತಾಯಿ ಹಾಲಿಗಿಂತ ಶ್ರೇಷ್ಠ ಆಹಾರ ಇಲ್ಲ ಅಂತ ಹೇಳ್ತಾರೆ. ಅಂಥ ತಾಯಿ ಹಾಲಿನ ಗುಣ, ತಾಯಿ ಹಾಲಿನ ನಂತರ ಭೂಮಿ ಮೇಲೆ ಏನಾದರೂ ಸಿಗುತ್ತೆ ಅಂದರೆ ಅದು ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಸಿಗುತ್ತೆ. 56% ಸೋಡಿಯಂ ಮೊನೋಲಾರಿಕ್ ಆ್ಯಸಿಡ್ ಇರುತ್ತೆ ಮೇಡಮ್. ಈ ಸೋಡಿಯಂ ಮೊನೋಲಾರಿಕ್ ಆ್ಯಸಿಡ್ ಕೆಲಸ ಏನು? ನಿಮ್ಮ ದೇಹದಲ್ಲಿ ಪ್ರತಿಯೊಂದರ ವಿರುದ್ಧ ರೋಗ ನಿರೋಧಕ ಶಕ್ತಿನ ಬಿಲ್ಡ್ ಮಾಡೋದು. ಆ್ಯಂಡ್ ಅದು ಇದು ಅಂತಲ್ಲ, ಟೋಟಲಿ ನಿಮ್ಮ ಬಾಡಿ ಹ್ಯೂಮನ್ ಸಿಸ್ಟಮ್ನ ಜಾಸ್ತಿ ಮಾಡುತ್ತೆ. ಇಂಥ ಈ ಅಮೃತನ ನಾವು ಇಲ್ಲೇ ಇಡಬಾರ್ದು ಅಂತ ಏನು ಮಾಡಿದ್ವಿ, ಅದರಿಂದ ತುಂಬ ಒಂದು ರೇಂಜ್ ಆಫ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿ. ಅಂದ್ರೆ ಇಲ್ಲೆಲ್ಲ ನೋಡ್ತಿರೋದು ನಾವು ಕೋಕೋನಟ್ ಉತ್ಪನ್ನಗಳೆಲ್ಲ ಆಲ್ ವರ್ಜಿನ್ ಕೋಕೋನಟ್ ಆಯಿಲ್ ರಿಲೇಟೆಡ್ ಪ್ರಾಡಕ್ಟ್. ಓಕೆ, ಎಲ್ಲ ತೆಂಗಿನಕಾಯಿಂದಲೇ ಮಾಡಿರೋದು. ಎಸ್ ಮೇಡಮ್, ಎಸ್ ಡೆಫಿನೆಟ್ಲಿ. ಫೇಸ್ ವಾಶ್ ತೆಂಗಿನಕಾಯಿ. ಎಸ್, ಫೇಸ್ ವಾಶ್ ಇದೆ, ಅದು ಫುಲ್ ನ್ಯಾಚುರಲ್. 80 TFM ಸೋಪ್ ಇದೆ, ಇಟ್ಸ್ ಅ ಪ್ರೀಮಿಯಂ ಕ್ಯಾಟಗರಿ ಸೋಪ್. ಆ್ಯಂಡ್ ಟೂತ್ ಪೇಸ್ಟ್ ಇದೆ. ಸೊ ನೀವು ಮಾರ್ನಿಂಗ್ ಎದ್ದು ಹಲ್ ಬ್ರಷ್ ಮಾಡ್ತಾನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಬರಬೇಕಂತ ಆ ಟೂತ್ ಪೇಸ್ಟ್ನ ಮಾಡಿದ್ದೀವಿ. ಆ್ಯಂಡ್ ಪ್ಯಾರಾಬಿನ್, ಸಲ್ಫೇಟ್ ಆ್ಯಂಡ್ ಸಿಲಿಕಾನ್ ಫ್ರೀ ಇರ್ತಕ್ಕಂತಹ ವರ್ಜಿನ್ ಕೋಕೋನಟ್ ಆಯಿಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಓ ಮೈ ಗಾಡ್, ಯಾವುದಿಲ್ಲ ಸರ್ ಅಂತ ಕೇಳಬೇಕು ನಾನು ಇವಾಗ. ಸನ್ಸ್ಕ್ರೀನ್ ಕೋಕೋನಟ್ ಆ್ಯಂಡ್ ಬ್ರೈಟ್ನಿಂಗ್ ಕ್ರೀಮ್. ಓಕೆ, ಹಾಗಾದ್ರೆ ಕೊಕೊನಟ್ ಸಾಮ್ರಾಜ್ಯನೇ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಸ್, ಅಂಡ್ ಬಾಡಿ ಲೋಷನ್. ಓಕೆ, ಎಲ್ಲ ಕೊಕೊನಟ್ ಇಂದಲೇ. ಅಂದ್ರೆ ನೀವು ಹೇಳ್ದಂಗೆ ತಾಯಿ ಹಾಲ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಲಿ ಆಗಿರ್ಬೋದು, ಡಾಕ್ಟರ್ ಹೇಳಿರೋದು ಮತ್ತೆ ಪುರಾತನ ಕಾಲದಿಂದ ಬಂದಿರೋದು ಕೊಕೊನಟ್ ಆಯಿಲ್. ಅದು ಬಿಟ್ರೆ ತುಪ್ಪ ಕೇಳ್ತಾರೆ. ಈಗ ಹಾಗಾದ್ರೆ ನೀವು ಕೊಕೊನಟ್ ಆಯಿಲ್ ಇಂದಲೇ ಎಲ್ಲ ಪ್ರಾಡಕ್ಟು ಮಾಡಿದ್ದೀರಾ. ವಾವ್, ನೈಸ್ ಸರ್. ಆಫೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಲಕ್ಸುರಿಯಸ್ ಆಗೇ ಮಾಡಿದ್ರೆ. ಈ ಲೈಟ್ ಸೆಟಪ್ ಎಲ್ಲ ನೋಡಿದ್ರೆ ನಾನೇ ಇಲ್ಲೇನೋ ಸ್ಟುಡಿಯೋ ಮಾಡ್ಕೊಂಡು ಇಲ್ಲೇ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಡ್ತೀನಿ ಸರ್. ಖಂಡಿತ ಬನ್ನಿ ಮೇಡಮ್. ಓ ಈ ಕಡೆ ನಿಮ್ಮ ಕ್ಯಾಬಿನ್. ಎಸ್, ಬನ್ನಿ ಗುರು, ನಮ್ಮ ಗುರು ಸರ್ ಸಾಮ್ರಾಜ್ಯ ಕ್ಯಾಬಿನ್ ನೋಡಿ ಸರ್. ನೀವು ಆರ್ಟ್ ಸೀಟಲ್ಲಿ ಕೂತ್ಕೊಳ್ಳಿ ಸರ್. ಪ್ಲೀಸ್. ಸ್ವದೇಶಿ ದಿಶಾ ಕೇರಾಮೃತ್. ವಾವ್, ಖಾದಿ ಇಂಡಿಯಾ ಫ್ಲಾಗ್ ಇಟ್ಕೊಂಡ್ಬಿಟ್ಟಿದ್ದೀರಾ ಸರ್ ನೀವು. ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಸರ್ ನೀವು ಇವಾಗ. ನೈಸ್ ಅವಾರ್ಡು. ಎಸ್, ಇದು ಕನ್ನಡ ಪ್ರಭ ಮತ್ತು ಸುವರ್ಣ ನ್ಯೂಸ್ ಅವರು ಮಲೇಷ್ಯಾ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡ್ನ ಕೊಟ್ಟಿದ್ದು. ಆ್ಯಂಡ್
ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು CPCRI ಕಾಸರಗೋಡು ಅಂತೇಳಿ ದೇಶದ 100 ಜನ ಶ್ರೇಷ್ಠ ತೆಂಗು ಬೆಳೆಗಾರರಲ್ಲಿ ನಾನು ಒಬ್ಬ ಅಂತ ಗುರುತಿಸಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ರು ಆ ಟೈಮಲ್ಲಿ. ರಾಧಾ ಮೋಹನ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಪಬ್ಲಿಷ್ ಆದಂಥ ಒಂದು ಆರ್ಟಿಕಲ್ ಇದು ಆ ಟೈಮಲ್ಲಿ. ಸರ್ ಇದು ನೀವಾ? ಎಸ್, ಆ ಟೈಮಲ್ಲಿ. ಯಾವ ಟೈಮಲ್ಲಿ ಸರ್ ಅದು? ಬಿಫೋರ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ. ಇನ್ನೊಂದ್ಸಲ ಝೂಮ್ ಮಾಡಿ ತೋರಿಸಿ ಸರ್. ನಿಜಾನೇ ಸರ್? ನೀವು ಸರ್ ಇಲ್ಲೇ ಏಜ್ ಆದಂಗೆ ಕಾಣಿಸ್ತೀರಾ, ಇವಾಗಲೇ ಹೆಂಗಾಗಿದ್ದೀರಾ ಸರ್? ಇನ್ನೊಂದು ನಿಮಗೆ ಕತೆ ಗೊತ್ತಾ? ನೋಡಿದ್ರಾ? ನೋಡಿ ಇಲ್ಲಿರೋ ನಮ್ಮ ಗುರುಗುನು ಇಲ್ಲಿರೋ ಗುರುಗುನು ನೋಡಿ ಗುರು ಹೆಂಗಿದೆ ಡಿಫ್ರೆನ್ಸು. ಇಲ್ಲೇ ಬಿಫೋರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ನಂದು ಆಧಾರ್ ಕಾರ್ಡ್ ಆಗಿದ್ದು ಬಿಫೋರ್ ನಂದು ವರ್ಜಿನ್ ಕೊಕೊನಟ್ ಆಯಿಲ್ ಟೈಮಲ್ಲೇ ಇದು ಆಧಾರ್ ಕಾರ್ಡ್ ಶುರು ಆಯಿತು. ಅಜಗಜಾಂತರ ಡಿಫ್ರೆನ್ಸ್ ಸರ್ ಅಂತ ಅನ್ಸೋದೇ ಇಲ್ಲ. ಡೆಲ್ಲಿ ಏರ್ಪೋರ್ಟಲ್ಲಿ ಅವ್ನು ಪೊಲೀಸ್ ಇಟ್ಕೊಂಡ ಅವನು, ಇಲ್ಲ ಬಿಡಲ್ಲ ಬ್ರೋ ನೀಂದಲ್ಲ ಇದು ಅಂತ. ಲಾಸ್ಟ್ಗೆ ಅವ್ನು ಯಾರಾದರೂ ಏಜ್ ಆಗತ್ತಪ್ಪ, ಏಜ್ ರಿವರ್ಸ್ ಆಗಲ್ಲ ಅಂತ. ಎಸ್, ವಿತ್ ಎ ಗುಡ್ ಹೆಲ್ತ್ ಪ್ರಾಕ್ಟೀಸ್ ಯು ಕ್ಯಾನ್ ರಿವರ್ಸ್ ಯುವರ್ ಏಜ್ ಆಲ್ಸೋ. ನಾವು ಇವಾಗ ನೋಡಿ ಹಿಂಗೆ ಡೇ ಬೈ ಡೇ ಕಳೆದಂಗೆ ವಯಸ್ಸಾಗ್ತಾ ಹೋಗುತ್ತೆ. ಇವ್ರಿಗೆ ಡೇ ಬೈ ಕಳೆದಂಗೆ ಹೆಂಗಾಗ್ತಾ ಇದ್ದಾರೆ ಸರ್. ಬಿಟ್ಟರೆ ಸರ್ ಇನ್ನೊಂದು ಸಾಮ್ರಾಜ್ಯನ ಕಟ್ತಾರೆ ಅಂದರೆ ಇನ್ನೊಂದು ಮದುವೆಗೆ ಗೊತ್ತಿಲ್ಲ ಮೇಡಮ್ ಇದ್ದಾರೆ ಮಾತಾಡೋದು ಡೌಟ್ ಇದೆ. ಬಟ್ ಖುಷಿ ಆಯಿತು, ಏಕೆಂದರೆ ಏಜ್ ರಿವರ್ಸ್ ಆಗ್ತಾ ಇದೆಯಲ್ಲ ನ್ಯಾಚುರಲ್ ಆಗಿ ಅಂತ ಹೇಳಿ. ಇದು ನಿಮ್ಮ ಕ್ಯಾಬಿನ್ ಸಿಂಪಲ್ ಆಗಿ ಸಖತ್ತಾಗಿದೆ, ಸಖತ್ತಾಗಿ ಸೆಟ್ ಮಾಡ್ಕೊಂಡಿದ್ರ. ಕೆಲವೊಂದು ಸರ್ಟಿಫಿಕೇಟ್ಗಳಿದೆ, ಪೇಪರಲ್ಲಿ ಬಂದಿರೋ ಆರ್ಟಿಕಲ್ಸ್, GMP ISO ಸರ್ಟಿಫಿಕೇಟ್ಸ್ ನೋಡಿ. ಇದು ವಿಜಯ್ ಸಂಕೇಶ್ವರ್ ಅವರು ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದಾಗ ಅವ್ರ ಪೇಪರಲ್ಲಿ ಹಾಕ್ಸಿದ್ದು. ಶಿಲ್ಪಾ ಶೆಟ್ಟಿ ಎಲ್ಲ ಕೊಟ್ಬಿಟ್ಟಿದಾರಲ್ಲ ಸರ್ ತೆಂಗಿನೆಣ್ಣೆ ಬಗ್ಗೆ. ವೆರಿ ಸ್ಟಾರ್ಟಿಂಗ್ ನಿಮ್ದು ಏನೋ ಫ್ಯಾಕ್ಟ್ರಿ ಇದೆಯಲ್ಲ ಅದ್ರ ಫೋಟೋಸ್ ಎಲ್ಲ ಹಾಕಿ ಆ ಟೈಮಲ್ಲಿ ವಿ ಸ್ಟಾರ್ಟೆಡ್. ಸರ್ ನೀವಿದು ಚಬ್ಬಿ ಗುರುಲಿಂಗಯ್ಯ ನೋಡಿ ಎಷ್ಟು ದಪ್ಪ ಇದ್ದಾರೆ. ಓ ಮೈ ಗಾಡ್, ಅನ್ಬಿಲಿವೇಬಲ್ ಸರ್, ಸೀರಿಯಸ್ಲಿ ಅನ್ಬಿಲಿವೇಬಲ್. ನೀವೇನ ಅಂತ ಅನ್ಸುತ್ತೆ ಅದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ಇಟ್ಕೊಂಡ್ರೆ ಏನ್ ಡೌಟ್ ಸರ್? ನನಗೆ ನೀವೇನ ಅನ್ನಿಸ್ತಾ ಇದೆ. ಅಲ್ಲಿಂದ ಬಂದ್ಮೇಲೆ ಎಲ್ಲ ಚೇಂಜ್ ಮಾಡ್ಬೇಕಾಗಿ ಬಂತು. ಓಕೆ, ಫೋಟೋಸ್ ಎಲ್ಲ ಚೇಂಜ್ ಮಾಡಿದ್ರಿ. ಎಸ್ ಯಾ ಸರ್, ನೀವು ಶುರು ಮಾಡಿದಾಗ ನಿಮ್ಮ ಕನಸಿತ್ತು, ಇನ್ವೆಸ್ಟ್ ಮಾಡಿದ್ರಿ, ಎಲ್ಲ ಕೆಲಸ ಎಲ್ಲ ಬಿಟ್ಟು ಹುಟ್ಟೂರಿಗೆ ಬಂದ್ರಿ. ಆದರೆ ಆವಾಗ ಟೈಮಲ್ಲೆಲ್ಲ 2012 ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಮಾರ್ಕೆಟಿಂಗ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವೇ ಇಲ್ಲ. ಏನಾದರೂ ಅಪರೂಪವಾಗಿ ಯಾರಾದರೂ ಅಷ್ಟು ರಿಚ್ ಇದ್ದವರು ಏನಾದರೂ ಪ್ರಾಡಕ್ಟ್ ಪ್ರಮೋಷನ್ ಕೊಡಬೇಕು ಅಂತ ಹೇಳಿದರೆ ಪೇಪರ್ ಅಡ್ವರ್ಟೈಸ್ಮೆಂಟು, ಟಿ ವಿಲಿ ಏನೋ ಸೆಕೆಂಡ್ಸ್ ಆ್ಯಡ್ ಕೊಡ್ತಾ ಇದ್ರು. ಬಿಟ್ಟರೆ ನಿಮ್ದು ಹೇಗೆ ಸರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿದ್ದು? ಜನಗಳಿಗೆ ಹೇಗೆ ನಿಮ್ಮ ಪ್ರಾಡಕ್ಟ್ ಮುಟ್ತು ಸರ್? ನೀವು ಕೇಳಿದ ಕ್ವಶನ್ ತುಂಬ ವ್ಯಾಲಿಡ್ ಕ್ವಶನ್ ಮೇಡಮ್. ಅದನ್ನೇ ನನಗೆ ರಿಯಲ್ ಟೈಮ್ ಅಂತ ನನಗೆ ಅನಿಸುತ್ತೆ. ಇವತ್ತೇನಾಗಿದೆ ಅಂತಂದರೆ ನೀವೇನು ಮಾಡಿದ್ರೂ ಕೂಡ ಟೆಸ್ಟ್ ಆ್ಯಂಡ್ ಎರರ್ ಏನೂ ಆಗ್ದಲೆ, ಟ್ರಯಲ್ ಆಗ್ದಲೆ ಸೀದಾ ತಗೊಬಂದು ಮಾರ್ಕೆಟಿಗೆ ಕೊಟ್ಬಿಡ್ತಾರೆ ಪಟ್ ಅಂತ. ಯಾಕೆಂದರೆ ಈಗ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ನಾನಾ ಥರದ ವ್ಯವಸ್ಥೆಗಳಿದೆ, ಎಲ್ಲ ಇದೆ. ಆ ಟೈಮಲ್ಲಿ ಹಂಗಿರಲಿಲ್ಲ. ಇಟ್ಸ್ ಎ ಸ್ಲೋ ಪ್ರೋಸೆಸ್. ನೀನು ಮಾಡಬೇಕು, ರೆಡಿ ಮಾಡಬೇಕು, ಜನಕ್ಕೆ ಕೊಡಬೇಕು, ಜನ ಒಪ್ಪಿ ಅವರು ಅದನ್ನು ದೊಡ್ಡದು ಮಾಡಬೇಕು. ಆವಾಗ ಯಾರು ಮಾರ್ಕೆಟಲ್ಲಿ ಲೀಡರ್ ಆಗಿದ್ದಾರೋ ಅವರಷ್ಟೇ ಇನ್ನೂ ಮುಂದೆ ಕ್ಯಾರಿ ಮಾಡೋಕ್ಕಾಗುತ್ತೆ ವಿನಃ ಈಗಿನ ಕಾಲದಲ್ಲಿ ಆಗ್ತಿರೋದು ನನಗೆ ಅದ ಥರ ಜರ್ಕ್ ಅನ್ಸುತ್ತೆ ಮೇಡಮ್. ಜಸ್ಟ್ ಜರ್ಕ್. ನಿಮಗೆ ಇವಾಗಿಂದೇ ಜರ್ಕ್ ಅನಿಸ್ತಾ ಇದೆ? ಜರ್ಕ್ ಅನ್ಸುತ್ತೆ, ಯಾಕೆಂದರೆ ಈ ಸ್ಪೀಡ್ ಇದು ಇಲ್ಲ. ಯಾವುದೇ ಒಂದು ಕಂಪ್ನಿ ಯಾವುದೇ ಒಂದು ಟ್ರಯಲ್ ಇರ್ಬೇಕು ಮೇಡಮ್, ಅದಕ್ಕೆ ಒಂದು ನಿಧಾನ. ಬಟ್ ಆ ಟೈಮಲ್ಲಿ ನಮ್ಗೆ ಅದು ತುಂಬ ಆಯ್ತು. ನಮ್ಗೆ ಹೆಮ್ಮೆ ಏನು ಅಂತಂದರೆ ನಮ್ಮ ಕಂಪನಿಗೆ ಬಂದಂಥ ಕಸ್ಟಮರ್ಸು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ನಂಬಿಕೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಅವಾಗ ಇದ್ದಿದ್ದು ನಿಮ್ಮದು ವರ್ಜಿನ್ ಕೊಕೊನಟ್ ಆಯಿಲ್ ಒಂದೇ, ಜಸ್ಟ್ ಒಂದು ಪ್ರಾಡಕ್ಟ್. ಆ ಒಂದು ಪ್ರಾಡಕ್ಟ್ಗೆ ತುಂಬ ದೊಡ್ಡ ಶ್ರೀಮಂತರುಗಳು, ತುಂಬ ಸೆಲೆಬ್ರಿಟಿ ಶೇಡ್ ಇದ್ದವರೆಲ್ಲ ಬಂದ್ರಲ್ಲ, ಅವರವರೇ ಪ್ರಮೋಷನಿಗೆ ನಿಂತ್ಕೊಬಿಟ್ರು. ಸೊ ಅವ್ರುಗಳೇ ಸಹ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೇ ಜೊತೆಲಿ ನಿಂತ್ಕೊಂಡ್ರು, ನಾನು ಮಾಡ್ತೀನಿ ಅಂತ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು. ತುಂಬ ಕಾನ್ಫಿಡೆನ್ಸ್ ಸಿಕ್ತು ನಮಗೆ. ಈ ಥರ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ನಾನು ಮಾಡ್ತಾ ಎಕ್ಸ್ಪೀರಿಯನ್ಸ್ ನಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂತಾರೆ. ಓಕೆ, ಕಾಲಿಳಿರ್ನಿಲ್ವಾ ಆ ಸಂದರ್ಭದಲ್ಲಿ? ಫಾರಿನ್ ಬಿಟ್ಟು ಬಂದ ಇಲ್ಲಿ ಹೆಂಗಪ್ಪ ಸಕ್ಸಸ್ ಕಾಣ್ತಾರೆ? ಕೇಳಿಸ್ಕೋಬೇಡಿ, ಯಾಕೆ ಪ್ರತಿ ಕ್ಷಣ ಇರ್ತಾರೆ. ಈ ಕೊರೋನಾ ಹೋಗಿದೆಯೋ ಕೊರೋನಾ ಇಲ್ವೋ ಅಂತ ನನ್ನೇನಾದರೂ ಕೇಳಿದ್ರೆ ಕೊರೋನಾ ಇದೆ, ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಾವು ಪಡ್ಕೊಂಡಿದ್ದೀವಿ ಅಷ್ಟೇ. ಅದೇ ಥರ ಕಾಲಿಡಿಯೋರು ಆಚೆಗೆ ಹೋದ್ರೆ 1000 ಜನ ಇರ್ತಾರೆ, ನೋಡಬಾರ್ದು, ಗಮನಿಸಬಾರ್ದು. ಆ ಥರ ಎಲ್ಲ ಆಗಿದ್ದುಂಟು. ಇದು ಯಾರು ತಗೋತಾರೆ? ಸಖತ್ತು. ಓಕೆ, ತಗೊಳೋರು ತಿನ್ಬಿಟ್ಟು ಎಲ್ಲ ಆದಮೇಲೆ ದುಡ್ಡು ಕೇಳಕ್ಕೆ ಹೋಗ್ತಿದ್ದಂಗೆನೆ ಅದೇನೋ ಆಗೇ ಇಲ್ಲ ಅನ್ನೋರು, ಮತ್ತೆ ನಮ್ಮನ್ನು ಕೇಳಕ್ಕೆ ಮುಖ ಇಲ್ದಲೇ ಬೇರೆಯವ್ರ ಹತ್ರದಿಂದ ತಗೊಳೋರು, ಎಲ್ಲ ಥರದ್ದು ಆಗ್ಬಿಟ್ಟಿದೆ. ಎಕ್ಸ್ಪೀರಿಯನ್ಸ್ ಆಗಿದೆ. ಸಖತ್ತು. ಅಂದರೆ ಸ್ಟಾರ್ಟಪ್ ಎಂಟರ್ಪ್ರನರ್ಗೆ ಇಲ್ಲಿ ಕೊಡೋ ಅಂಥ ಪ್ರಾಮುಖ್ಯತೆಯನ್ನು ನೀವು ಫಾರಿನ್ ಕಂಟ್ರೀಸಲ್ಲೆಲ್ಲ ಹೋಗಿದ್ರ, ಅಲ್ಲಿ ಎಲ್ಲ ಹೆಂಗಿದೆ ಸರ್?
ಅಲ್ಲಿ ಸಿಸ್ಟಮೇ ಬೇರೆ ಇದೆ. ಫೇಕಿಗೆ ನಿಮಗೆ ಅವಕಾಶನೇ ಇರಲ್ಲ, ಫಾರಿನ್ ಕಂಟ್ರಿಲಿ. ಓಕೆ, ಮೋಸಕ್ಕೆ ಅವಕಾಶ ಇರಲ್ಲ. ಇಲ್ಲಿ ನಾವು ಎಕ್ಸ್ಪ್ರೆಸ್ ತುಂಬ ಮಾಡಬೇಕು, ನನ್ನ ಕಂಪ್ನಿ ಹಿಂಗೆ, ನನ್ನ ಕಂಪ್ನಿ ಈ ಥರ, ನನ್ನ ಉತ್ಪನ್ನ ಈ ಥರ, ನಮ್ಮ ಹೋರಾಟ ಈ ಥರ ಅಂತ. ಅಲ್ಲ, ಅವರು ನಗ್ತಾರೆ ಇದನ್ನೆಲ್ಲ ನೋಡಿದ್ರೆ. ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಾಸ್ಟಾಗಿ ನಾವು ಮಾಡೋ ಇದೆಲ್ಲ ಕೆಲಸಕ್ಕೆ ಹಾಕೋದನ್ನ ಅವರು ಬೇರೆ ಥರ ಕೆಲಸ ಹಾಕ್ಬಿಟ್ಟು ಇನ್ನೂ ಮೋಸ್ಟ್ ಕ್ರಿಯೇಟಿವ್ ಆಗಿ ವರ್ಕ್ನ ಮಾಡ್ತಾರೆ. ಓಕೆ, ಇವಾಗ ಆಯಿಲ್ ಅಂತ ಬಂದಾಗ ಫಾರಿನ್ ಕಂಟ್ರಿಲೆಲ್ಲ ವರ್ಜಿನ್ ಕೊಕೊನಟ್ ಎಲ್ಲ ಯೂಸ್ ತುಂಬ ಮಾಡ್ತಾರೆ ಬಳಸ್ತಾರೆ. ಅಮೇರಿಕಾದಂಥ ದೇಶಗಳಲ್ಲಿ ದೇ ಆರ್ ಮೋಸ್ಟ್ ನಮಗೆ ಅದೇ ಸರ್ಪ್ರೈಸ್ ಆಗಿದ್ದು. ನಮ್ಮ ದೇಶದಲ್ಲಿ ತಿನ್ನಬೇಡ ಅಂತಾರೆ, ಹಂಗಂತಾರೆ, ಹಿಂಗಂತಾರೆ. ಈಗಿಲ್ಲ, ಈಗ ಮ್ಯಾಕ್ಸಿಮಮ್ ನಾನು ಸ್ಟಾರ್ಟ್ ಮಾಡಿದಾಗಿದ್ದಂತಹ ಟಫ್ ಸಿಚುವೇಶನ್ ಈಗಿಲ್ಲ. ಹಾಗಾದರೆ ನೀವು ಹೇಳೋ ಥರ ಫಾರಿನ್ ಕಂಟ್ರಿಲೂ ಒರಿಜಿನಲ್ ಕೊಕೊನಟ್ ಬಗ್ಗೆ ಅವ್ರಿಗೆಲ್ಲ ಆಯಿಲ್ ಬಗ್ಗೆ ಎಲ್ಲ ವ್ಯಾಲ್ಯೂ ಎಲ್ಲ ಗೊತ್ತಾಗಿದೆ. ತುಂಬ ಮೇಡಮ್, ತುಂಬ. ಆಯಿಲ್ ಪ್ರಾಮುಖ್ಯತೆ ನಾನು ವೀಕ್ಷಕರಿಗೆ ಇನ್ನೂ ಒಂದು ಸ್ವಲ್ಪ ವಿಶೇಷವಾಗಿ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನೋಡಿ. ನಮ್ಮ ಹತ್ರ ಒಂದು ಆಹಾರದ ಪಿರಮಿಡ್ ಇರುತ್ತೆ ಈ ಥರ ಅಂತ ಇಟ್ಕೊಂಡ್ರೆ, ಆ ಆಹಾರದ ಪಿರಮಿಡ್ಡಲ್ಲಿ ಬಾಟಮಲ್ಲಿ 60 to 70% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಾವು ಈ ಧಾನ್ಯಗಳನ್ನ ತಿಂತೀವಿ. 20 to 15% ಪ್ರೋಟೀನ್ ತಿಂತೀವಿ, ಬೇಳೆಗಳು, ಮೊಟ್ಟೆ, ಮೀನು, ಮಾಂಸ ಈ ಥರ. ಒಂದು 5 to 10% ಫೈಬರ್ಸ್, ವಿಟಮಿನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ತಿಂತೀವಿ. ಬಟ್ ಇದು ಯಾವುದನ್ನೂ ನಾವು ಹಂಗೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಈ ಪಿರಮಿಡ್ ಕಂಪ್ಲೀಟ್ ಆಗೋದು ಯಾವಾಗ ಅಂದರೆ, ಆ ಪಿರಮಿಡ್ನ ಟಾಪಲ್ಲಿ ಒಂದು ಫ್ಯಾಟ್ ಕುತ್ಕೋಬೇಕು. ಅಂದರೆ ನಿಮಗೆ ನಾನೀಗ ಸಾವಯವ ಅಕ್ಕಿ ಕೊಡ್ತೀನಿ, ತಿನ್ನಿ ಸರ್, ಸಾಧ್ಯ ಇಲ್ಲ. ಅದನ್ನು ಬೇಯಿಸ್ಬೇಕು, ಬೇಯಿಸ್ಕೊಂಡಂಗೆ ತಿನ್ನಿ, ಇಲ್ಲ ಸರ್ ಸಾಧ್ಯ ಇಲ್ಲ. ಸಾಂಬಾರು ತಿನ್ನಬೇಕು, ಸಾಂಬಾರು ಮಕ್ಕಂದು ತಿನ್ನಿ ಸರ್, ಸಾಂಬಾರು ಹಾಕೋಕ್ಕೂ ಬೇಳೆ ಹಾಕಿ ಎಲ್ಲ ಹಾಕಿ ಲಾಸ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ವೈ? ಬಿಕಾಸ್ ಫ್ಯಾಟ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಈ ಪಿರಮಿಡಲ್ಲಿರೋ ಅಷ್ಟು ಆಹಾರದ ಶಕ್ತಿನ ಅದು ಮಲ್ಟಿಪ್ಲೈ ಮಾಡಬೇಕು ಅಂತ. ಎಣ್ಣೆಯ ಮಹತ್ವ ಇರೋದು ಈ ಎನರ್ಜಿ ಮಲ್ಟಿಪ್ಲೇಯರ್ ಆಗಬೇಕು, ಜಾಸ್ತಿ ಸಿಗಬೇಕು ಮತ್ತು ದೇಹಕ್ಕೆ ಶಕ್ತಿ ಸಿಗಬೇಕು ಅಂತ. ಅದನ್ನು ಅವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಮೇಲ್ಗಡೆ ಇರೋ ಒಂದು ಈ ಆಯಿಲ್ ಏನಾದರೂ ಕಂಟಾಮಿನೇಟ್ ಆದರೆ ಎಂಟೈರ್ ಫುಡ್ ಕಂಟಾಮಿನೇಟ್ ಆಗುತ್ತೆ, ಪಿರಮಿಡ್ ಕಂಟಾಮಿನೇಟ್ ಆಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ದೇ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದ ಆಯಿಲ್ಸ್. ನಾವಿಲ್ಲಿನೂ ಹುಡುಕ್ತಾ ಇದ್ದೀವಿ, ಅವರೆಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಅವರು ತುಂಬ ದೊಡ್ಡ ಪ್ರಮಾಣದ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ವರ್ಜಿನ್ ಕೊಕೊನಟ್ ಆಯಿಲ್ ಇಂಪೋರ್ಟ್ ಮಾಡೋರು ಅಮೆರಿಕದವರು. ಸೆಕೆಂಡ್ ಪ್ಲೇಸಲ್ಲಿ ಯುರೋಪಿಯನ್ಸ್ ಬರ್ತಾರೆ. ಆ್ಯಂಡ್ ಆ ತೆಂಗು ಬೆಳೆಯಲ್ಲ, ತೆಂಗಿನ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋ ದೇಶದಲ್ಲಿ ಆ ಪ್ರಮಾಣದ ತೆಂಗನ್ನು ಬೆಳೆಸ್ತಾರೆ. ನಾವಿಷ್ಟು ದೊಡ್ಡ ಪ್ರಮಾಣದ ತೆಂಗನ್ನು ಬೆಳೆಯೋರಿಗೆ ಅದರ ಬಗ್ಗೆ ಮಾಹಿತಿ ಸ್ವಲ್ಪನೂ ಇಲ್ಲ ಮೇಡಮ್. ಓಕೆ, ಎಲ್ಲ ಇಲ್ಲಿಂದಲೇ ಅವ್ರಿಗೆ ಇಂಪೋರ್ಟ್ ಆಗೋದು. ನಾನು ಸ್ಟಾರ್ಟ್ ಮಾಡಿದ ಟೈಮ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟೈಮ್. 2012ರಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಒಳ್ಳೆಯದು ಅಂತ ಹೇಳೋ ಸಪೋರ್ಟಿಂಗ್ ಮೀಡಿಯಾಸೇ ಯಾವುದೂ ಇರಲಿಲ್ಲ. ಈಗ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಇದೆ, ಅದನ್ನ ಬಗ್ಗೆ ಯಾರೂ ಮಾತಾಡೋಕೆ ಹೋಗಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಿದೆ ಅದು ಸೂಪರ್ ಫುಡ್, ಅದು ಅಲ್ಟಿಮೇಟ್ ಫುಡ್, ಅದನ್ನು ನಾವು ಯಾರೂ ಮಾತಾಡೋಕ್ಕಾಗಲ್ಲ ಅಂತ. ಬಟ್ ಆ ಟೈಮಲ್ಲಿ ನಾವು ಹೇಳಿದ್ರೆ ಡಾಕ್ಟ್ರ್ ಕೇಳಲ್ಲ. ಆ ಟಫ್ ಟೈಮಲ್ಲಿ ನಿಂತ್ಕೊಂಡ್ವಲ್ಲ, ಈಗ ನಮಗೆ ಈ ಟೈಮ್ ಈಸಿ ಇನ್ಸಕ್ಕೆ ಶುರು ಆಗ್ಬಿಟ್ಟು. ಓಕೆ, ಅವಾಗ ಎಲ್ರಿಗೂ ಗೊತ್ತಿದೆ ಒಂದು ಪಾಕೆಟ್ ಯಾವುದಾದ್ರೂ ಒಂದು ಆಯಿಲ್ ತಗೋಬೋ ಬಳಸು. ಅದು ಏನು ಇವ್ರಿಗೆ ಗೊತ್ತಿಲ್ಲ. ಯಾಕೆ ಅದು ಒಂದು ಆಯಿಲ್ ಎಂಟೈರ್ ನಿಮ್ಮ ಪಿರಮಿಡ್ನ ಕಂಟಾಮಿನೇಟ್ ಮಾಡುತ್ತೆ. ಓಕೆ, ಹೀಗಾಗಿ ಓಕೆ. ಅಲ್ಲೆಲ್ಲ ಯೂಶಲಿ ಯಾವ ಆಯಿಲ್ ಬಳಸ್ತಾರೆ ಸರ್ ತಿನ್ನೋದಕ್ಕಾಗಲಿ ಎಲ್ಲ? ಆಲಿವ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲ್ ತುಂಬ ಬಳಸ್ತಾರೆ. ಓಕೆ, ನೀವು ಹೋದಾಗಲೂ ಅಲ್ಲಿ ಸಿಗ್ತಾ ಇತ್ತು ವರ್ಜಿನ್ ಕೊಕೊನಟ್ ಆಯಿಲ್? ತುಂಬ ಸಿಗ್ತಾ ಇತ್ತು. ಒಂದು ಬುಕ್ ಕೂಡ ಬರೆದಿದ್ರು ಡಾಕ್ಟರ್ ಬ್ರೂಫೆಟ್ ಅವರು, ದ ಮಿರಾಕಲ್ ಆಫ್ ಕೊಕೊನಟ್ ಅಂತೇಳಿ. ಅದು ತುಂಬ ಪಬ್ಲಿಷ್ ಆಗಿತ್ತು. ಅವರು ಅದರಲ್ಲಿ ಒಂದು ತುಂಬ ಮ್ಯಾಜಿಕಲ್ ರಿಸಲ್ಟ್ನ ಪ್ರಪಂಚದ ಮುಂದೆ ಇಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೇನಾದ್ರು ಜಾಸ್ತಿ ಒತ್ತಡ ಬೀಳುತ್ತೆ ಅಂದರೆ ಅದು ಬ್ರೈನ್ಗೆ ಅಂತ ಅವ್ರ ವಾದ. ತುಂಬ ಬ್ರೈನ್ಗೆ ಒತ್ತಡ ಬೀಳ್ತಾ ಇದೆ. ಯಾಕೆಂದರೆ ನಮ್ಮ ಟೈಮಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಏನಿತ್ತು ಅಂದರೆ 2 ಲೆಟರ್ ಇತ್ತು. ಆ ಮತ್ತು ಆ ಬರ್ಸಿದ್ರೆ ಆ ವರ್ಷದ ಸಿಲೆಬಸ್ ಕಂಪ್ಲೀಟ್ ಆಗ್ತಿತ್ತು. ಈಗ ನೀವು 3 ವರ್ಷಕ್ಕೆ ಮಗು ಕರ್ಕೊಂಡೋಗಿ LKGಗೆ ಸೇರಿಸ್ತೀರಾ. ನಾವು ಹಿಂದೆ 7th ಸ್ಟ್ಯಾಂಡರ್ಡಲ್ಲಿ ಓದೋದನ್ನ 3ನೇ ವರ್ಷದ ಮಗು ಓದಬೇಕದು. ಬಟ್ ಏನಕ್ಕೆ ಕೊಡ್ತಾ ಇದ್ದೀವಿ? ಇದೆಲ್ಲ ಕೊಟ್ಟಾಗ ಆ ಡಾಕ್ಟರ್ ವಾದ ಏನಿತ್ತು ಅಂದರೆ, ನಮ್ಮ ಬ್ರೈನ್ ಸೆಲ್ಸ್ಗಳು ಸಾಯ್ತವೆ. ಬ್ರೈನ್ ಸೆಲ್ಸ್ಗಳು ಸತ್ತಾಗ ಎಮೋಷನ್ಸ್ ಸತ್ತೋಗುತ್ತೆ ಅಂತ ನಾವೀಗ ಹೇಳ್ತೀವಿ. ಹಿಂದಿನ ಕಾಲದ ಥರ ಗುರು ಹಿರಿಯರಿಗೆ, ದೊಡ್ಡವ್ರಿಗೆ ಈಗಿನ ಮಕ್ಳುಗಳು ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಮಕ್ಳುಗಳೆಲ್ಲ ಎಮೋಷನ್ಸೇ ಸತ್ತೋಗ್ತಾ ಇದೆ. ಯಾಕೆಂದರೆ ಬ್ರೈನ್ ಮೇಲೆ ಒತ್ತಡ ಜಾಸ್ತಿ ಆದಾಗ ನೀವು ಹುಚ್ಚುಚ್ಚು ಥರ ಆಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಅಂಥ ಸತ್ತೋಗಿರೋ ಬ್ರೈನ್ನ ಮತ್ತೆ ಆ್ಯಕ್ಟಿವೇಟ್ ಮಾಡ್ತಕ್ಕಂಥ ಅದ್ಭುತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಇದೆ ಅಂತ ಅವ್ರು ಇಡೀ ವಿಶ್ವಕ್ಕೆ ಸಾರಿದ್ರು ಅವರು, ಡಾಕ್ಟರ್ ಬ್ರೂಫೆಟ್. ಅದು ನನಗೆ ವಂಡರ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಈ ಒತ್ತಡದ ಜೀವನದಲ್ಲಿ ಎಲ್ಲರೂ ಸ್ಟ್ರೆಸ್ಸಲ್ಲೇ ಇದ್ದಾರೆ. ಅಂಥವ್ರಿಗೆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತಂದರೆ ಇದೊಂದು ಬ್ಯೂಟಿಫುಲ್ ಅಲ್ವಾ? ಆ್ಯಂಡ್ ಎಂಟೈರ್ ನಮ್ಮ ಬ್ರೈನ್ ಏನಿದೆ, ಈ ಬ್ರೈನ್ ಫ್ಯಾಟಿಂದ ಆಗಿರೋದು.
ನೀವೆಷ್ಟು ಗುಡ್ ಫ್ಯಾಟ್ನ ಕೊಡ್ತೀರಾ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ. ನಿಮ್ಮ ಬ್ರೈನಿಂದ ಅಷ್ಟೇ ನೀವು ಡಿಫ್ರೆಂಟ್ ಅಂತ ನಾನು ಹೇಳ್ಬೋದು. ಈಗ ನೀವು ನೋಡೋಕೆ ನಾನು ಎಲ್ಲರಿಗಿಂತ ವಿಭಿನ್ನ, ನನ್ನ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಯಾವ್ದಾದ್ರು ಒಂದು ಕಂಪ್ನಿ ಬಂದು ನಿಮ್ಮನ್ನು ಒಳ್ಳೆ ಜಾಬ್ ಆಫರ್ ಮಾಡಬೇಕು, ಅಥವಾ ಯಾರೋ ಒಬ್ಬ ಇನ್ವೆಸ್ಟರ್ ಬಂದು ನಿಮಗೆ ದುಡ್ಡು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ವಿಭಿನ್ನವಾಗಿ ಕಾಣಬೇಕು. ವಿಭಿನ್ನವಾಗಿ ಕಾಣೋದು ಅಂದ ಚಂದದಲ್ಲ, ಬ್ರೈನಲ್ಲಿ. ಸೊ ಅಂಥ ಬ್ರೈನ್ ಫುಡ್ ಈ ವರ್ಜಿನ್ ಕೊಕೊನಟ್ ಆಯಿಲ್ ಮೇಡಮ್. ಕರೆಕ್ಟ್. ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ. ರೇಟ್ ಎಲ್ಲ ಎಷ್ಟಿರುತ್ತೆ ಸರ್ ಫಾರಿನ್ ಕಂಟ್ರಿಲೆಲ್ಲ? ಅಷ್ಟು ಯೂಸ್ ಮಾಡ್ತಾರೆ ಅಂತ ನಾನು ನೋಡ್ದಂಗೆಲ್ಲ 5,000 6,000 US ಮಾರ್ಕೆಟಲ್ಲಿ. ಎಸ್ ನಿಮ್ಮ ಯಾರಾದರೂ ವೀಕ್ಷಕರು ಅಲ್ಲಿ ನೋಡ್ತಿದ್ರು ಅವರು ಹೇಳ್ತಾರೆ ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ವೈ ಬಿಕಾಸ್ ವರ್ಜಿನ್ ಕೊಕೊನಟ್ ಆಯಿಲ್ ತಿನ್ನೋರು ರಾಯಲ್ ಫ್ಯಾಮಿಲಿ ಅಂತ ದೇ ಆರ್. ಅವ್ರ ಹೆಂಗೆ ಅಂತಂದರೆ ಸಣ್ಣ ಪುಟ್ಟವ್ರು ಯಾರು ತಿನ್ನಲ್ಲ, ರಾಯಲ್ ಫ್ಯಾಮಿಲೀಸ್. ಅಂದರೆ ನಿಮ್ಮನ್ನು ಏನಾದ್ರು ಮನೆಗೆ ಕರೆದಾಗ ವರ್ಜಿನ್ ಕೊಕೊನಟ್ ಆಯಿಲ್ ಡಿಶಸ್ ಮಾಡಿದ್ದೀವಿ ಅಂತ ಕರೀತಾರೆ. ಆ್ಯಂಡ್ ವರ್ಜಿನ್ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಮಾಡ್ತಾರೆ, ವರ್ಜಿನ್ ಕೊಕೊನಟ್ ಆಯಿಲ್ದು ಪಿಲ್ಸ್ ಮಾಡ್ತಾರೆ. ಜಸ್ಟ್ MCTದು ಒಂದು ದೊಡ್ಡ ಮಾರ್ಕೆಟೇ ಇದೆ ಮೇಡಮ್. ಅದನ್ನು ಮೀಡಿಯಂ ಚೈನ್ ಟೈಗಲ್ಸ್ ರೇಟ್ಸ್ ಅಂತ ಕರಿತೀವಿ. ಇಟ್ಸ್ ಅದೊಂದು ಈಗ ನಾ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಅದೇ ಒಂದು ಬೇರೆ ಪ್ರಪಂಚ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ದೊಡ್ಡ ಮಾರ್ಕೆಟ್. ಅಂದ್ರೆ ಕ್ಯಾಪ್ಸೂಲ್ ಸಿಗುತ್ತೆ ನಮ್ಗೆ, ವಿಟಮಿನ್ ಸಿ ಎಲ್ಲ ಹೆಂಗ್ ಸಿಗುತ್ತೆ ಆ ರೀತಿ ವರ್ಜಿನ್ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಮಾಡಿ ಸೇಲ್ ಮಾಡ್ತಾರೆ. ನಮ್ಗೆ ಅದೇನು ಅನ್ನಿಸ್ಲಿಲ್ಲ. ನಮಗೆ ಯಾಕೆ ಅನ್ನಿಸ್ಲಿಲ್ಲ ಅಂದರೆ ಅಷ್ಟೊಂದು ಕಾಸ್ಮೆಟಿಕಲಿ ಅದನ್ನ ಅಷ್ಟು ಸಣ್ಣದು ಮಾಡ್ತಾ ಇಂಡಿಯಾದಲ್ಲೇ ಯಾವುದೋ ಒಂದು ಕಂಪನಿ 1 ಲೀಟ್ರನ್ನ 21,000ಕ್ಕೆ ಮಾರ್ತಾ ಇದ್ರು ಆ ಥರ ಕ್ಯಾಪ್ಸೂಲ್ ಮಾಡಿ. ದಟ್ಸ್ ನಾಟ್ ಅ ಯೂಸ್. ನನಗೆ ಹಂಗಿಲ್ಲ. ಆಯಿಲ್ ಜನಕ್ಕೆ ತಲುಪಬೇಕು, ಜನ ಅದನ್ನ ರಾನಲ್ಲಿ ಬೆಳೆಸಕ್ಕೆ ಸ್ಟಾರ್ಟ್ ಮಾಡಬೇಕು, ದೆನ್ ಯೂಸ್ ಆಗಬೇಕು. ಅದನ್ನ ಅಡುಗೆಗೂ ಬಳಸ್ಬೋದಾ? 100% ವರ್ಜಿನ್ ಕೊಕೊನಟ್. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ನಿಮ್ಮ ಸಾಮ್ರಾಜ್ಯಕ್ಕೆ ಹೋಗೋಣ ಮನೆಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.